ಇವತ್ತಿನ ಸುಭಾಷಿತ ಯಾರಿಗೆ ಉಪದೇಶವನ್ನು ಮಾಡಬಾರದು ಅನ್ನೋದನ್ನು ಮನು ಮಹರ್ಷಿಗಳು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ನಾ ಪೃಷ್ಟ, ಯಾರು ನಿಮ್ಮನ್ನು ಕೇಳೋದಿಲ್ಲ, ಕೇಳದೆ ಯಾರಿಗೂ ಉಪದೇಶವನ್ನು ಮಾಡಬಾರದು. ಎರಡನೇದಾಗಿ ದುರುದ್ದೇಶದಿಂದ ಕೇಳೋಂಥವರು ಅಂತ ಯಾರಿದ್ದಾರೋ ಅವರಿಗೂ ಉಪದೇಶವನ್ನು ಮಾಡಬಾರದು. ಮತ್ತು ಜ್ಞಾನಿಯಾದವನು ಅಂಥವರ ಮಧ್ಯೆ ಅಜ್ಞಾನಿಯಂತೆ ವರ್ತಿಸಬೇಕು ಅನ್ನೋದು ಇವತ್ತಿನ ಸುಭಾಷಿತದ ಸಂದೇಶ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾನ್ ನಚಾನ್ಯೇ ಅನ್ಯೇನ ಪೃಷ್ಠತಃ. ಕೇಳದೇ ಇರೋಂಥವನಿಗೆ ಅಥವಾ ದುರುದ್ದೇಶದಿಂದ, ಕೇಳಬೇಕು ಅನ್ನೋ ಉದ್ದೇಶ ಇಲ್ಲ, ಕಲಿಬೇಕು ಅನ್ನೋಂಥ ಉದ್ದೇಶ ಅವನಲ್ಲಿಲ್ಲ, ನಿಮ್ಮನ್ನು ಹಾಸ್ಯ ಮಾಡೋದಕ್ಕೋಸ್ಕರವಾಗಲಿ ಅಥವಾ ನಿಮ್ಮನ್ನು ಅವಮಾನ ಮಾಡೋ ಉದ್ದೇಶವಾಗಲಿ ಆ ಹೊಂದಿರುವಂತಹ ವ್ಯಕ್ತಿ ಕೇಳಿದಂತಹ ಸಂದರ್ಭದಲ್ಲಿ ಅಥವಾ ಕೇಳದೇ ಇರುವಂತಹ ಸಂದರ್ಭದಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ಉಪದೇಶವನ್ನು ಮಾಡಬಾರದು. ನಚಾನ್ನಪಿ ಚ ಮೇಧಾವಿ ಜಡವಲ್ಲೋಕೋಚ ಆಚರೇತ್. ಜಡ ಇದ್ದಾಗಿರಬೇಕಂತೆ, ಏನು ಗೊತ್ತೇ ಇಲ್ಲ, ಇವನೇನು ಅಜ್ಞಾನಿನ ಅಂತ ಅನಿಸಬೇಕಂತೆ. ಆ ರೀತಿಯಾಗಿ ಜ್ಞಾನಿಯಾದವನು ಲೋಕದಲ್ಲಿ ನಡ್ಕೊಳ್ಳಬೇಕು. ಅಂದರೆ ಜ್ಞಾನಿಗಳು ಅಜ್ಞಾನಿಗಳ ಸಂಘವನ್ನು ಮಾಡಲೇಬಾರದು. ಕೆಲವೊಂದು ಸಾರಿ ಲೋಕದಲ್ಲಿ ಅಂತಹವರ ಸಂಪರ್ಕ ಬಂದಂತಹ ಸಂದರ್ಭದಲ್ಲಿ ಜ್ಞಾನಿಯಾದಂಥವನು ಅಜ್ಞಾನಿಯಂತೆ ವರ್ತಿಸಬೇಕಂತೆ. ಯಾಕಂದರೆ ಅಜ್ಞಾನಿಗಳೇನಿದ್ದಾರಲ್ಲ ಅವರು ಯಾವತ್ತೂ ಜ್ಞಾನವನ್ನು ಪಡೆಯೋರಲ್ಲ, ಮಂಡತನ ಮಾಡೋದು ಅಂತಂತಾರೆ ನೋಡಿ ಲೌಕಿಕ ಭಾಷೆಯಲ್ಲಿ. ಅವರು ಮಂಡರು, ಅವರು ತಿದ್ದುಕೊಳ್ಳೋರಲ್ಲ. ಹಾಗಾಗಿ ಕೇಳದೇ ಇರೋಂಥವನಿಗೆ ಅಥವಾ ದುರುದ್ದೇಶದಿಂದ ಅಪಹಾಸ್ಯವನ್ನು ಮಾಡುವಂತಹ ಉದ್ದೇಶದಿಂದ ಕೇಳೋಂಥವನಿಗೆ ಯಾವತ್ತೂ ಉಪದೇಶವನ್ನು ಮಾಡಬಾರ್ದು. ಯಾಕೆಂದರೆ ನಿಮ್ಮ ಉಪದೇಶ ಅಲ್ಲಿ ಕೆಲಸ ಮಾಡೋದಿಲ್ಲ. ನೀವು ಉಪದೇಶವನ್ನು ಹೇಳಿದ ಮೇಲೆ ಅಲ್ಲಿ ಕೆಲಸ ಆಗಬೇಕು. ಆಗ ಮಾತ್ರ ನಿಮ್ಮ ಉಪದೇಶಕ್ಕೆ ಬೆಲೆ. ಇಲ್ಲ ಅಂದರೆ ನೀವು ಮಾಡಿದ್ದ ಉಪದೇಶ ಅದು ಫಲ ಕೊಡೋದಿಲ್ಲ. ಹಾಗಾಗಿ ಅಯೋಗ್ಯರಿಗೆ, ಅಲ್ಪಮತಿಗಳಿಗೆ, ಅಧಾರ್ಮಿಕರಿಗೆ, ಕೇಳದೇ ಇರೋರಿಗೆ, ದುರುದ್ದೇಶದಿಂದ ಕೇಳೋರಿಗೆ ಯಾವುದೇ ಕಾರಣಕ್ಕೂ ಉಪದೇಶವನ್ನು ಮಾಡಬಾರದು.